ಕಿಡ್ಸ್ ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆ. ಗಂಗಾವತಿ ನಗರದ ಮಹಾನ್ ಕಿಡ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸೋಮವಾರದಂದು ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲಾಯಿತು. ಹಿರಿಯ ವಿಜ್ಞಾನಿಗಳಾದ ಮಹಂತ ಶಿವಯೋಗಿ ಕೃಷಿ ವಿಜ್ಞಾನ ಮಹಾವಿದ್ಯಾಲಯ ಗಂಗಾವತಿಯವರು ವಿಜ್ಞಾನ ಮೇಳವನ್ನು ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದು ಅತ್ಯಂತ ಅವಶ್ಯಕವಾಗಿದೆ. ಸೂರ್ಯ, ಚಂದ್ರ, ಪೃಥ್ವಿ, ಹಗಲು ರಾತ್ರಿ ಹೀಗೆ ಮಕ್ಕಳಲ್ಲಿ ಇರುವ ಕುತೂಹಲವನ್ನ ವಿಜ್ಞಾನದಿಂದ ತಿಳಿ ಹೇಳಬಹುದಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಂದ ಮಹಾನ್ ಬಯೋಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಸೈನ್ಸ್ ಗಳ ಮಾಡೆಲ್ಗಳನ್ನು ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ದರು. ವಿಶೇಷವಾಗಿ ಫಾರೆನ್ಸಿಕ್ ಲ್ಯಾಬ್ಗಳಲ್ಲಿ ಫಿಂಗರ್ ಪ್ರಿಂಟ್ ಹೇಗೆ ತೆರೆಯಲಾಗುತ್ತದೆ ಹಾಗೂ DNA ಟೆಸ್ಟ್ ಮತ್ತು ಗುರುವಿನ ಶಿಕ್ಷಕರು, ಮುಖ್ಯ ಗುರುಗಳು ಹಾಗೂ ಪಾಲಕರು ಪಾಲ್ಗೊಂಡಿದ್ದರು. When we put these chemicals, our blood doesn't clot in air. Our blood clot in air and this clot in anti-B. And when we say that it is in the negative form, every anti-A, anti-B, anti-D, in those three forms it will clot. So if whenever we put these chemicals in whatever the blood we take from the children's body, so when it clots in the anti-B, anti-A, then we get to know that yes, there is a positive blood, it has a positive or negative. So only A and B, but not in RH, so that is a AB positive. ಇವೆಲ್ಲ ತಗೊಂಡ್ಬಿಡಿ. Don't lift up that project. But really kept very smoothly, very nicely. The hand will get into this. Hence, it shows that there is very much research. It is done by control and water. You can even look touch it. You like touch like with force. Yes. With force. But the infinity So, as per you, like, I am coming now. One thing more, they have rested properly, but what they did is they class. Now we have to add some ethanol.
Form. We took carrot. This is iodine solution. We should take a dropper and we should suck the iodine solution and we should pour What does it mean? on the candle. And you can observe that the water inside here comes up due to the atmospheric pressure. That outside the pressure pushes the water inside to equalize the pressure outside and inside the bottle. ಅದು ರೋಬೋಟ್ ಎಲ್ಲ ಹೇಳಿದಾರೆ ಅದನ್ನ ಗುಡ್. ಹಾಕಿದಾಗ ಅದು ಅದ್ರೊಳಗಿರೋ ಆಕ್ಸಿಜನ್ನ ಇದು ಎಳ್ಕೊಳ್ಳುತ್ತೆ ಸರ್. ಆಮೇಲೆ ಅದ್ರ ಒಳಗಿರೋ ಇದನ್ನ ಬಾಯ್ಲ್ ಆದ್ಮೇಲೆ ರೇಸಸ್ ದ ಟೆಂಪರೇಚರ್ ಆ್ಯಂಡ್ ಡಿಕ್ರೀಸಸ್ ದ ಗ್ಯಾಸ್. Good. What it indicates? Yes. What is the theme of this? When the image, ಇದ್ರಲ್ಲಿ ಅಪ್ ಟು ಸ್ಯಾಟರ್ನ್ ವರೆಗೂ ನೋಡ್ತಾರೆ. ಕ್ಲೈಮ್ ಮಾಡಿ ಗಾಡಿ ಬಿದ್ದರೆ ಬಟ್ ಕ್ಲೈಮ್ ಮಾಡ್ತೀವಿ ಅಷ್ಟೇ. ಕಾಲ ಬರ್ತದೆ ಎಲ್ಲದನ್ನು ನಾನೇ Hello. So good morning to all. Everybody, please listen here for just 5 minutes. Please be quiet. ನಮ್ಮ ಜೊತೆಗಿರುವಂಥವರು ಮಹಾಂತ ಶಿವಯೋಗಿ ಅಂತೇಳಿ ನನ್ನ ಸೀನಿಯರು. ಗಗನಗಿರಿ ರಸ್ತೆಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. 8 ಭತ್ತದ ತಳಿಗಳನ್ನು ಇವರು ರಿಸರ್ಚ್ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಪ್ಲೀಸ್ ಗಿವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. 8 ಡಿಫರೆಂಟ್ ತಳಿಗಳು. ಅದರಲ್ಲಿ ಇನ್ನೊಂದು ನ್ಯಾಷನಲ್ ಲೆವೆಲ್ವರೆಗೂ ಹೋಗಿರುವಂಥದ್ದು ಹೈ ಜಿಂಕ್ ರೈಸ್ ಅಂತೇಳಿ. ಹೈ ಜಿಂಕ್ ರೈಸ್ ಅನ್ನೋದನ್ನು ನ್ಯಾಷನಲ್ವರೆಗೂ ಹೋಗಿದೆ ಆ್ಯಂಡ್ ತುಂಬ ಅವಾರ್ಡ್ಗಳನ್ನು ತಗೊಂಡಿದ್ದಾರೆ. ಆ್ಯಂಡ್ ವಿ ಆರ್ ವೆರಿ ಲಕ್ಕಿ ದ್ಯಾಟ್ ನಮ್ಮ ಜೊತೆಗೆ ನಮಗೆ ತುಂಬ ಹತ್ತಿರವಾಗಿರುವಂಥವ್ರು, ಆಮೇಲೆ ನಾನು ಅವರು ಒಂದೇ ಶಾಲೆಯಲ್ಲಿ ಕಲ್ತಿರುವಂಥವ್ರು, ಬಟ್ ನಮ್ಮ ಸೀನಿಯರು. ಇಂಥ ರಿಸೋರ್ಸ್ ಪರ್ಸನ್ ನಮ್ಮ ಶಾಲೆಗೆ ಅವಾಗವಾಗ ಬರ್ತಾ ಇರ್ತಾರೆ. ವಿ ಆರ್ ವೆರಿ ಲಕ್ಕಿ. ಸೈನ್ಸ್ ಅನ್ನೋದನ್ನು ಏನು ಅಂತಂದು ಇನ್ನೊಂದು ದಿವಸ ಅವ್ರ ಜೊತೆಯಲ್ಲಿ ಕೇಳೋಣ. ಆದರೆ ಸೈಂಟಿಸ್ಟ್ ನಮ್ಮ ಜೊತೆಗಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸೌಭಾಗ್ಯ. ಒಬ್ಬ ಸೈಂಟಿಸ್ಟ್ ಅವರು ರಿಸರ್ಚ್ ಮಾಡ್ತಾನೆ ಇರ್ತಾರೆ. ಯಾವುದೇ ಒಂದು ತಳಿ ಬೇಕು ಅಂತ ಹೇಳಿದ್ರೆ ವರ್ಷಗಳ ಕಾಲ ಅವರು ರಿಸರ್ಚ್ ಮಾಡಿ ಒಂದು ತಳಿನ ಬಿಡುಗಡೆ ಮಾಡ್ತಾರೆ. ಸೊ ತುಂಬ ರಾಂಗ್ ಬಿಲೀಫ್ಸ್ ಇದಾವೆ ಅನ್ನದ ಬಗ್ಗೆ, ರೈಸ್ ಬಗ್ಗೆ. ಎಲ್ಲರೂ ಕೂಡ ನಾವು ನೆಕ್ಸ್ಟ್ ಫೆಬ್ರವರಿ 9th ಒಂದು ಈವೆಂಟ್ ಇದೆ ಇಲ್ಲೇ ಶಾರದಾ ಲೈಕ್ ಇವ್ರ ಬಗ್ಗೆ ಇನ್ನೂ ಜಾಸ್ತಿ ಹೇಳ್ಕೊಡ್ತೀವಿ. ಕೇಳಿ ಸೈನ್ಸ್ ಅಂದ್ರೇನು, ಸೈಂಟಿಸ್ಟ್ ಅಂದ್ರೇನು, ಅವ್ರು ಏನು ಮಾಡ್ತಾರೆ, ಒಂದು ಸಂಕ್ಷಿಪ್ತ ಮಾಹಿತಿ ನಿಮ್ಗೆಲ್ರಿಗೂ ಸಿಗಲಿ ಅಂತೇಳಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮುಖಾಂತರ
respected the school management team, teachers, and parents, and all the students. I first of all congratulate teachers of Mahan Kids School for organizing this. So it's a wonderful exhibition. Just I wanted to share a few feelings the exhibition. ಏನಪ್ಪ ಅಂತಂದ್ರೆ ಸೈನ್ಸ್ ಅಂತಂದ್ರೆ ಏನು ಅದನ್ನ ತಿಳ್ಕೊಳ್ಳೋದೇ ವಿಜ್ಞಾನ. ಪರಿಸರದಲ್ಲಿ ವಿಜ್ಞಾನನೇ ಇದೆ. ಪರಿಸರ ಇದೆ ಅಲ್ಲ, ಈಗ ಇದರಲ್ಲಿ 100% ಎವ್ರಿಥಿಂಗ್ ಈಸ್ ಸೈನ್ಸ್. ಅದನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನ ವೆರಿ ಸಿಂಪಲ್ಲಾಗಿ ಹೇಳ್ಬೇಕಂತಂದ್ರೆ, ಈಗ ಮಕ್ಕಳೇ ಫಸ್ಟ್ ನಾವು ನೋಡೋದು ಗ್ರೇಟ್ ಸೈಂಟಿಸ್ಟ್ ಯಾರು ನಮಗೆ, ಬೇರೆ ಯಾರು ಅಲ್ಲ, ವಿಜ್ಞಾನ. ಆಮೇಲೆ ಗ್ರೇಟ್ ಲ್ಯಾಬ್ ನಮ್ಮ ಅಡಿಗೆ ಮನೆನೇ ಕಿಚನ್ ಅಂತೀವಲ್ಲ, ಕಿಚನ್ ಈಸ್ ದಿ ಗ್ರೇಟೆಸ್ಟ್ ವಿಜ್ಞಾನಿ. ನಮ್ಮ ಅಡಿಗೆ ಮನೆನೇ ನಮಗೆ ಲ್ಯಾಬ್ ಇದ್ರಲ್ಲ. ಹಂಗೆ ನಾವೇನಪ್ಪ ಅಂತಂದ್ರೆ ಅದನ್ನ ಗ್ಯಾಸ್ ಯೂಸ್ ಮಾಡಿದೆ ಸೈನ್ಸು. ಅದನ್ನ HP ಅಂತ LPG, RPGನ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸನ್ನು ನಾವು ಸಿಲಿಂಡ್ರಲ್ಲಿ ಕಾಂಪ್ರೆಸ್ ಮಾಡಿ ತೊಗೊಂಡ್ಬಂದು ಅಡುಗೆ ಮನೆಯಲ್ಲೇ ಅದನ್ನು ನಮ್ಗೆ ಎಷ್ಟು ಬೇಕಷ್ಟೇ ಫ್ಲೇಮಲ್ಲಿ ಅದನ್ನು ರಿಲೀಸ್ ಮಾಡ್ಕೊತೀವಿ. ಅದು ಸೈನ್ಸ್. ಅದು ಕುಕಿಂಗ್ ರೈಸ್ ಈಸ್ ಸೈನ್ಸ್. ಅದಕ್ಕೆ ಹೌ ಮಚ್ ವಿ ನೀಡ್ ಟು ಆ್ಯಡ್, ಹೌ ಮಚ್ ಕುಕಿಂಗ್ ಟೈಮ್, ಹೌ ಮಚ್ ಟೈಮ್ ವಿ ನೀಡ್ ಟು ಆನ್ ದಿ ಗ್ಯಾಸ್. 30 minutes ರೈಸ್ ಮಾಡಬೇಕಂದ್ರೆ ಅದಕ್ಕೆ 1:2, 1 ಗ್ಲಾಸ್ ರೈಸ್, 2 ಗ್ಲಾಸ್ ನೀರು ಹಾಕಬೇಕು. ಗ್ರೇಟ್ ಸೈನ್ಸ್ ಅವೆಲ್ಲ. ಆಮೇಲೆ ಫ್ರಮ್ ಮಿಲ್ಕ್ನಿಂದ ದಿ ಪ್ರೊಸೆಸ್ಡ್ ಗುಡ್ ಬೈ ಯೂಸಿಂಗ್ ದಿ ಬಯೋಲಾಜಿಕಲ್ ಆರ್ಗ್ಯಾನಿಸಮನ್ನು ನಮ್ಮ ಫುಡ್ಡಲ್ಲಿ ಆ್ಯಡ್ ಮಾಡಿಕೊಂಡು ಪ್ರಾಡಕ್ಟ್ ಡೆವಲಪ್ ಮಾಡೋದಕ್ಕೆ ಬಯೋಟೆಕ್ನಾಲಜಿ ಅಂತೀವಿ. ಹಾಲಿಗೆ ಏನು ಮಾಡ್ತೀವಿ, ಹಾಲಿಗೆ ಮೊಸರು ಹಾಕ್ತೀವಿ. ಮೊಸರು ಅನ್ನೋದು ಏನದು, ಸ್ವಲ್ಪ ಹೆಪ್ಪ ಹಾಕ್ತೀವಲ್ಲ, ಇದೆಲ್ಲ ಇಟ್ಸೆಲ್ಫ್ ಈಸ್ ಅ ಬಯೋಟೆಕ್. ನಮ್ಮ ಅಡುಗೆ ಮನೆಯಲ್ಲೇ ನಮ್ಮ ಸಣ್ಣ ಕಲಿತೀವಿ. ಸೊ ಮಕ್ಕಳೇ, ನಿಮ್ಗೆ ಏನು ಹೇಳಬೇಕು ಅಂತಂದರೆ, ನಿಮಗೆ ಆ ವಿಜ್ಞಾನಿಗಳಾಗ್ತೀರಿ. ಏನಂದ್ರೆ ಪ್ರತಿಯೊಂದು ನೀವು ಕ್ಲಾಸಲ್ಲಿ ಕೇಳಬೇಕು. ಏನೋ ಒಂದು ಟೀಚರ್ ಹೇಳ್ತಾರಲ್ಲ, ದಿಸ್ ಇಸ್ ವೈ ಇಟ್ಸ್ ಹ್ಯಾಪ್ನಿಂಗ್, ವಾಟ್ ಈಸ್ ದಿ ರೀಸನ್, ಯಾಕೆ ಗ್ರೀನ್ ಇದ್ದಾವೆ, ರೆಡ್ ಇರಬೇಕಾಗಿತ್ತು, ಗ್ರೀನೇ ಹಾಕಿದ್ದಾವೆ. ಕ್ಯೂರಿಯಾಸಿಟಿಯಿಂದ ಏನು ಹೇಳ್ತಾರೆ ಟೀಚರು, ಅದಕ್ಕೆ ಕ್ವಶನ್ ಕೇಳ್ತಾನೆ ಇರಬೇಕು. ಆವಾಗ ನಿಮಗೆ ಒಂದು ಒಳ್ಳೆಯ ಮನೋಭಾವನೆ, ತಿಳ್ಕೊಳ್ಳೋ ಮನೋಭಾವನೆ ಬರುತ್ತೆ. ಸೊ ದಟ್ ವಿಲ್ ಹೆಲ್ಪ್ಸ್ ಯು ಟು ಅಂಡರ್ಸ್ಟ್ಯಾಂಡ್ ಬೆಟರ್. ಆ್ಯಂಡ್ ಮೇಲೆ ನಿಮಗೆ ಸೈಂಟಿಸ್ಟ್ ಎಷ್ಟು ನಾವು ಅದರಲ್ಲಿ ನಮ್ಮ ಭಾರ ಎಷ್ಟು ಇರುತ್ತೆ ಅಷ್ಟೇ ವಾಲ್ಯೂಮ್, ಅಷ್ಟೇ ಭಾರದಷ್ಟು ನೀರನ್ನ ಹೊರಗೆ ಹಾಕುತ್ತೆ. ಸೊ ಹಂಗಾಗಿ ಅವ್ನು ಗ್ರೇಟ್ ಸೈಂಟಿಸ್ಟ್ ಆದ. ಮಲಗಿದ್ನಂತ ಅವನು ಕುಂತಾಗ ಮಾವಿನಕಾಯಿ ಗಿಡದಿಂದ ಬಿತ್ತಂತ. ಗಿಡದಿಂದ ನೆಲಕ್ಕೆ ಬಿದ್ದಾಗ ಅವನು ಜಸ್ಟ್ ಅವ್ನು ಕಾಮನ್ ಸೆನ್ಸ್ ಯೂಸ್ ಮಾಡಿ ಇದು ಯಾಕೆ ಬಿತ್ತು, ಮೇಲೆ ಹೋಗ್ಬೇಕಾಯ್ತು ಚಂದ್ರನ ಕಡೆ, ಆದ್ರೆ ಭೂಮಿಗೆ ಯಾಕೆ ಬಿತ್ತು ಅಂತ ಹೇಳಿ ವಿಚಾರ ಮಾಡಿ ಹಿ ಫೈಂಡ್ ಔಟ್ ದಿ ಕಾನ್ಸೆಪ್ಟ್ ಆಫ್ ಗ್ರಾವಿಟೇಷನ್ ಫೋರ್ಸ್. ಹಿಂಗೆ ಸಣ್ಣ 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 ಐಡಿಯಾನೇ ಗ್ರೇಟ್. ಸೊ ನೀವು ಇನ್ನು ಮಾನವ ಜನಾಂಗಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಹಿಡಿಯೋದಕ್ಕೆ ಸಾಕಷ್ಟು ಇದೆ ಈ ಪರಿಸರದಲ್ಲಿ. ನೀವು ಮುಂಬರುವ ದಿನಗಳಲ್ಲಿ ಒಳ್ಳೆಯ ವಿಜ್ಞಾನಿಗಳಾಗ್ತೀರಿ ಅಂತ ಹೇಳಿ ಈ ಒಂದು ಸ್ಕೂಲಲ್ಲಿ ಕಲಿತು ಈ ಎಲ್ಲ ಟೀಚರ್ಸ್ ಎಫರ್ಟ್ಸಿಂದ ಒಳ್ಳೆ ಒಳ್ಳೆ ಐಡಿಯಾ ನಿಮ್ಮಲ್ಲಿ ಬರಲಿ.
ಆಮೇಲೆ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆ ವಿಜ್ಞಾನಿಗಳಾಗಿರಿ, ಒಳ್ಳೆ ಕೊಟ್ಟು ಮತ್ತು ನಾನು ಪರಿಚಯ ಮಾಡಿ ನನಗೆ ಮಾತ್ರ ನನ್ನ ಒಂದೆರಡು ಮಾತು. When we see in real mirror, it will be behind the screen or the wall. And here is virtual real mirror. Real image. As you can see. ಚೆನ್ನಾಗಿ ಮಾಡಿದ್ದಾರೆ ಸರ್, ವಂಡರ್ಫುಲ್, ಗುಡ್, ಗ್ರೇಟ್. So here it's a commoner, some planets we can see. No, we can't see planets. Right. Very good. Because for that we need 3D projectors. 3D projectors. ಓಪನ್ ಏರಿಯಾದಲ್ಲಿ ಹೌದಲ್ಲ, ನಕ್ಷತ್ರ ಎಲ್ಲ good. ಈ ವಿಷಯದ ಬಗ್ಗೆ ಆಗಲಿ ನಮಗೆ ಯಾವುದೇ ರೀತಿಯ ಅನುಮಾನ ಇಲ್ಲದೆ ಆಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡುವ ಮುಖ್ಯ ಉದ್ದೇಶ ವಿಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸೋದು. ಈ ಅರಿವನ್ನು ಮೂಡಿಸಿದಾಗ ಮಕ್ಕಳಿಗೆ ಈ ವಿಜ್ಞಾನ ವಿಷಯದ ಬಗ್ಗೆ ಆಸಕ್ತಿ ಹುಟ್ಟಿ ಅವರಲ್ಲಿ ಕುತೂಹಲ ಮೂಡಿ ಅವರೇ ತಮ್ಮದೇ ಆದ ಒಂದು ಸಂಶೋಧನೆಯಲ್ಲಿ ತೊಡಗಲು ಸಹಾಯವಾಗುತ್ತೆ. ಈಗ ನಾವು ಮಕ್ಕಳಿಗೆ ಇದೇ ಕ್ಷೇತ್ರದಲ್ಲಿ ನೀನು ಮುಂದುವರಿ ಅಂದರೆ ಅದು ಅವರ ಮಾನಸಿಕವಾಗಿ ಅವ್ರಿಗೆ ಬೌದ್ಧಿಕವಾಗಿ ಆಗಲಿ ನಾವು ಅವ್ರನ್ನ ವಿಕಾಸ ಹೊಂದಲು ನಾವೇ ಅಡೆತಡೆ ಉಂಟು ಮಾಡ್ದಂಗೆ ಆಗುತ್ತೆ. ಸೊ ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಕೈಗೊಳ್ಳೋದ್ರಿಂದ ಮಕ್ಕಳು ಅವರಿಗೆ ಯಾವತ್ತಿದೆ ಅದರಲ್ಲಿ ತುಂಬ ಚೆನ್ನಾಗಿ ಕೇವಲ ಈ ಪ್ರಾಜೆಕ್ಟ್ಗಳನ್ನು ಮಾಡೋದ್ರ ಮುಖಾಂತರ ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿ ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅನ್ನೋದಷ್ಟೇ ಅಲ್ಲದೆ ಅವರು ದೇಶಕ್ಕೆ ಕೂಡ ಕೊಡುಗೆಯನ್ನು ನೀಡಲು ಮುಂದಾಗ್ತಾರೆ. ಏನಾಗುತ್ತೆ, ದೇಶಕ್ಕೆ ಕೊಡುಗೆಯನ್ನು ನೀಡಿದಾಗ ಕೇವಲ ದೇಶವನ್ನು ಆರ್ಥಿಕವಾಗಿ ಮುಂದೆ ತರುವುದಷ್ಟೇ ಅಲ್ಲ, ಮಕ್ಕಳು ಬದಲಾವಣೆಯನ್ನು ತರಲು ಮುಂದಾಗ್ತಾರೆ. ಸೊ ಎಲ್ಲ ಪಾಲಕರು ಹಾಗೂ ಶಿಕ್ಷಕರು ಈ ಮಾಡೆಲ್ಗಳನ್ನು ಮಾಡಲಿಕ್ಕೆ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಹಾಗೂ ಪ್ರೋತ್ಸಾಹಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವರ್ಷವೂ ಕೂಡ ಮಹಾನ್ ಕಿಡ್ಸ್ ಶಾಲೆಯಲ್ಲಿ ಸೈನ್ಸ್ ಡೇನ ಆಚರಣೆ ಮಾಡ್ತಾ ಇದ್ದೀವಿ. ಸೈನ್ಸ್ ಅಂದ್ರೇ ಅಬ್ಸರ್ವೇಷನ್. ಯಾವುದನ್ನು ನಾವು ಅಬ್ಸರ್ವ್ ಮಾಡ್ತಾ ಮಕ್ಕಳಿಗೆ ಕುತೂಹಲ ಉಂಟಾಗುತ್ತೆ. ಅದೇ ರೀತಿಯಾಗಿ ಸೈನ್ಸನ್ನು ಕಲಿಬೋದು, ಹಾಗೆ ಎಕ್ಸ್ಪೆರಿಮೆಂಟ್ ಮಾಡೋದನ್ನು ಕೂಡ. ಇಲ್ಲಿ ಒಂದು ನೀವು ಅಲ್ಲಿ ಅಂಶವನ್ನು ನೋಡಿರ್ಬೋದು, ಸನ್ರೈಸ್ ಚೇಂಜಸ್. ಸಂಕ್ರಾಂತಿ ಹಬ್ಬದಿಂದ ಮಕ್ಕಳು ಪ್ರತಿದಿನ ಅಸೆಂಬ್ಲಿಯಲ್ಲಿ ನೋಡ್ತಾ ಇರ್ತಾರೆ, ಶಿಫ್ಟಿಂಗ್ ಸನ್ ಫ್ರಮ್ ಸೌತ್ ಟು ನಾರ್ತ್. ಅಲ್ಲೊಂದಿದೆ ಡೇಟ್ ವೈಸ್ ಮಾರ್ಕ್ ಮಾಡ್ತಾ ಇದ್ದೀವಿ. ಸೊ ಏನಂತ ಹೇಳಿದ್ರೆ ಸಂಕ್ರಾಂತಿ ಅಂದ್ರೇ ಸೂರ್ಯ ಹೆಂಗೆ ತನ್ನ ಪಥವನ್ನು ಬದಲಾಯಿಸ್ತಾನೆ ಅನ್ನೋದಕ್ಕೆ ಪ್ರತಿದಿನ ಶಾಲೆಯಲ್ಲಿ ಏನಂತ ಹೇಳಿದ್ರೆ ಸೈನ್ಸ್ ಫ್ಯಾಕ್ಟನ್ನು ಅಸೆಂಬ್ಲಿಯಲ್ಲಿ ಹೇಳ್ಕೊಡ್ತೀವಿ. ಈ ಸೈನ್ಸ್ ಫ್ಯಾಕ್ಟನ್ನು ಮಕ್ಕಳು ತಾವೇ ಒಂದೊಂದು ಫ್ಯಾಕ್ಟನ್ನು ಹೇಳ್ತಾ ಇರ್ತಾರೆ. ಅದ್ಭುತವಾದ ಫ್ಯಾಕ್ಟ್ಗಳನ್ನು ಮಕ್ಕಳು ಕಲಿತಾ ಇದ್ದಾರೆ. ಮಹಾನ್ ಶಾಲೆಯಲ್ಲಿ ಏನಂತ ಹೇಳಿದ್ರೆ ಪ್ರತಿದಿನ ವಿಜ್ಞಾನವನ್ನು ಅಬ್ಸರ್ವ್ ಮಾಡ್ತಾ ಪ್ರಾಕ್ಟಿಕಲ್ ಲ್ಯಾಬಲ್ಲಿ ಎಲ್ಲ ಲ್ಯಾಬ್ ಮೆಟೀರಿಯಲ್ ಮುಖಾಂತರ ಎಕ್ಸ್ಪೆರಿಮೆಂಟ್ ಮಾಡಿ ಕಲಿತಾ ಇದ್ದಾರೆ. ಉದಾಹರಣೆಗೆ DNA ಈ ಟೆಸ್ಟ್ನಲ್ಲಿ ಮಕ್ಕಳು ಮಾಡ್ತಾ ಇದ್ದಾರೆ. DNA ಅನ್ನುವಂಥದ್ದನ್ನು ಬಹುತೇಕ ಮಕ್ಕಳು ಕಾಲೇಜ್ಗಳಲ್ಲಿ ನೋಡ್ತಾ ಇರ್ತಾರೆ. ಆದರೆ ಮಹಾನ್ ಕಿಡ್ಸ್ ಶಾಲೆಯಲ್ಲಿ ಮಕ್ಕಳು 6ನೇ ಕ್ಲಾಸ್ ಮಕ್ಕಳು DNA ಎಕ್ಸ್ಪೆರಿಮೆಂಟ್ ಮಾಡಿ DNA ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಅದೇ ರೀತಿ ಫಾರೆನ್ಸಿಕ್ ಲ್ಯಾಬಲ್ಲಿ ಒಂದು ಏನಾದರೂ ಮುಟ್ಟಿರುವಂಥದ್ದು ಅವ್ರ ಫಿಂಗರ್ ಪ್ರಿಂಟ್ ತೆಗಿಬೇಕಾದ್ರೆ ಹೆಂಗೆ ಮಾಡ್ತಾರೆ ಅದನ್ನು ಕೂಡ ಇಲ್ಲಿ ಮಕ್ಕಳು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತಿದ್ದಾರೆ. FSL ಫಾರೆನ್ಸಿಕ್ ಲ್ಯಾಬಲ್ಲಿ ಮಾಡುವಂಥ ಕೆಲಸನ ಈ ಮಕ್ಕಳು ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನಂತ ಹೇಳಿದ್ರೆ ಮಹಾನ್ ಕಿಡ್ಸ್ ಶಾಲೆ ಮಕ್ಕಳು ಅರ್ಲಿ ಏಜಲ್ಲೇ ಎಲ್ಲ ರೀತಿಯಾದಂಥ ಸೈನ್ಸ್ ಎಕ್ಸ್ಪೆರಿಮೆಂಟ್ಸನ್ನು ಮಾಡ್ತಾ ಕಲಿತಾ ಇದ್ದಾರೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ. ಏನಂತ ಹೇಳಿದ್ರೆ ಸೈನ್ಸನ್ನು ಅಬ್ಸರ್ವ್ ಮಾಡಬೇಕು ಹಾಗೂ ನಾವು ಮಾಡೋದ್ರ ಮೂಲಕ ಹೆಚ್ಚಿನ ಶಿಕ್ಷಕರು ಕೂಡ ತುಂಬ ಪ್ರಯತ್ನಪಟ್ಟು ಮಕ್ಕಳನ್ನು ಸೈನ್ಸ್ ಅಂದರೆ ಏನು, ಯಾವ ರೀತಿ ಕಲಿಬೇಕು, ಲ್ಯಾಬಲ್ಲಿ ಹೇಗಿರುತ್ತೆ, ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನೋದನ್ನು ಕಲಿಸ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಪೇರೆಂಟ್ಸು ಕೂಡ ಈ ಡೇ ಅನ್ನೋದು ಬರೀ ಸೈನ್ಸ್ ಡೇ ಅನ್ನೋದು ಒಂದು ದಿನ ನಾವು ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ. ಆದರೆ ಮಕ್ಕಳಿಗೆ ಪ್ರತಿದಿನ ಸೈನ್ಸ್ ಡೇನ, ಯಾಕಂದರೆ ಪ್ರತಿದಿನ ಸೈನ್ಸನ್ನು ಕಲಿತಾನೇ ಇರ್ತಾರೆ. ಈ ಪಾಲಕರು ಕೂಡ ಇವತ್ತಿನ ಈ ಸೈನ್ಸ್ ಡೇಗೆ ತಮ್ಮ ಸಮಯವನ್ನು ಮೀಸಲಿಟ್ಟು ಇಲ್ಲಿ ಬಂದು ಮಕ್ಕಳು ಮಾಡಿರುವಂಥ ಮಾಡೆಲ್ಗಳನ್ನು ನೋಡ್ತಾ ಇರೋದಕ್ಕೆ ತಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೈನ್ಸ್ ಎಕ್ಸಿಬಿಷನನ್ನು ಮಹಾನ್ ಕಿಡ್ಸ್ ಸ್ಕೂಲ್ ಅವರು ಆಯೋಜಿಸುತ್ತಾರೆ. ಸಣ್ಣ ಮಕ್ಕಳು 10ನೇ ಕ್ಲಾಸ್ನವರೆಗೂ ಸಹಿತ ಎಕ್ಸಿಬಿಷನ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕ ಮಕ್ಕಳು ಸಹಿತ ಎಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ಬಂದಂತಹ ಪ್ರೇಕ್ಷಕರಿಗೆ, ಬಂದಂತಹ ಜನಗಳಿಗೆ
ಅತ್ಯುತ್ತಮವಾಗಿ ತಮ್ಮ ಒಂದು ಬದಲು ನುಡಿಗಳಿಂದ ಹೇಳ್ತಾ ಎಲ್ಲರನ್ನು ಸಂತೋಷಗೊಳಿಸಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಈ ಮಹಾನ್ ಕಿಡ್ಸ್ ಸ್ಕೂಲ್ನಲ್ಲಿ ಒಳ್ಳೆಯ ಒಂದು ಎಜುಕೇಷನ್ ಬರಿತಾ ಇದೆ. ಹೀಗಾಗಿ ಎಲ್ಲರೂ ಏನಪ್ಪ ಅಂದ್ರೆ ಇದರ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಎಲ್ಲರೂ ಈ ಒಂದು ಇದಕ್ಕೆ ಬಂದು ನೋಡಿದ್ದಕ್ಕಾಗಿ ಮತ್ತು ಮುಖ್ಯೋಪಾಧ್ಯಾಯರಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಇನ್ನಿತರರಿಗೂ ಬಂದಿರತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ನನ್ನ ಧನ್ಯವಾದಗಳನ್ನು. ಆಹ್ಲಾದ ವೈದ್ಯ ಮಕ್ಕಳಲ್ಲಿ ಈ ರೀತಿ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ಸೋದ್ರಿಂದ ಸಣ್ಣ ಸಣ್ಣ ನಾಲೆಜ್ ಮಕ್ಕಳಲ್ಲಿ ಬೆಳಿತೈತಿ. ಅದರಿಂದ ಅವ್ರಿಗೆ ಮುಂದೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಕೆಲವೊಂದು ಮಕ್ಕಳು ಭಾಳ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಕೊಡ್ತಾರೆ, ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ಸ್. ಸೈನ್ಸಿಂದ ಹುಡುಗರಿಗೆ ತುಂಬ ಅದು ಪ್ರಾಕ್ಟಿಕಲ್ ಆಗಿ ಚೆನ್ನಾಗಿ ಯೂಸ್ ಆಗ್ತಾ ಇರುತ್ತೆ. ಪ್ರಾಕ್ಟಿಕಲ್ ಆಗಿ ಮಾಡ್ತಿದ್ದಾರಲ್ಲ, ಅದು ಚೆನ್ನಾಗಿ ಅನಿಸ್ತಾ ಇದೆ. ಪ್ಲಾನೆಟ್ ಬಗ್ಗೆ ಕೇಳಿದ್ದೀವಿ, ಆಮೇಲೆ ಪಾರ್ಟ್ಸ್ ಆಫ್ ಪ್ಲಾಂಟ್ಸು, ಆಮೇಲೆ ಅದು ಪ್ರೆಗ್ನೆನ್ಸಿ